ಶ್ರೀಗಳವರು ಅನೇಕ ಬಾರಿ ನಮ್ಮ ಪತಂಜಲಿ ಯೋಗಾಶ್ರಮ ಕೃಷ್ಣ ಆಶ್ರಮಕ್ಕೆ ಬರ್ತಾ ಇದ್ರು. ಅವರ ಆಶೀರ್ವಾದ ಸದಾ ನಮ್ಗೆ ಸಿಗ್ತಾ ಇತ್ತು. ಅವರು ಈ ಗುರುಕುಲದ ಆಧ್ಯಾತ್ಮಿಕ ಒಂದು ಶಕ್ತಿಗೆನ ನಮ್ಗೆಲ್ರಿಗೂ ತುಂಬುತ್ತಾ ಇದ್ರು. ಬಹುಶಃ ಅವರ ಒಂದು ಸರಳತೆ, ಸಜ್ಜನಿಕೆ, ಅವರ ಒಂದು ಮಾರ್ಗ ನಮ್ಮೆಲ್ಲರಿಗೂ ಒಂದು ರೀತಿ ಅನುಭವವಾಗಿರ್ತಿತ್ತು. ಬಹುಶಃ ನಾನಂತೂ ಒಂದು ಪುಟ್ಟ ಮಗುತನ ನೋಡ್ತಾ ಇದ್ದೆ ಅವ್ರನ್ನ ಯಾವಾಗಲೂ. ಅವರು ಯಾವಾಗಲೂ ಒಂದು ಮಗುವಿನಂತ ಮನಸ್ಸು, ಆ ಮಕ್ಕಳಂತಾಗದಿದ್ದರೆ ಮೋಕ್ಷವಿಲ್ಲ ಅಂತಕ್ಕಂಥ ಒಂದು ಮಾತಿಗೆ ಸಾಕ್ಷಿಭೂತವಾಗಿದ್ದರು ಪರಮ ಪೂಜ್ಯ ಶ್ರೀಗಳವರು. ಇವತ್ತು ವಿಶ್ವವಕ್ಕಲಿಗ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿ ಈ ಒಂದು ಪೀಠಾಧಿಗಳಾಗಿ ಒಂದು ದೊಡ್ಡ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಾವು ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನಮ್ಮ ಭಾಗ್ಯಮರು, ಸಾಹಿತ್ಯನವರು ಎಲ್ಲರ ಮಾರ್ಗದರ್ಶನದಲ್ಲಿ ಪ್ರತಿ ಬಾರಿಯೂ ಅತ್ಯಂತ ಯಶಸ್ವಿಯಾಗಿ ಅಧ್ಯಾತ್ಮ ಶಕ್ತಿ ಅಂತಂದ್ರೆ ಒಂದು ಭಜನಾ ಕಾರ್ಯಕ್ರಮ ಮಾಡಿದ್ರೆ ಈಗ ನಾವು ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ದೊಡ್ಡ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಒಂದು ಕಳ್ಕೊಳ್ಳೋದಾಗಿದೆ. ಆದ್ರೂ ಕೂಡ ಭಗವಂತನ ಅವರಿಗೆ ಆತ್ಮಿಕ ಕೊಡಲಿ. ಅವರ ಮಾರ್ಗದರ್ಶನ ಸದಾ ನಮ್ಮೆಲ್ಲಗಿರುತ್ತೆ. ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಎಲ್ಲ ಪದವಿ ಯೋಗಾಶ್ರಮ ಎಲ್ಲ ಆಧ್ಯಾತ್ಮಿಕ ಸದಾ ಇರಲಿ ಅಂತ